ಒಬ್ಬ ಯುವತಿ ಸಾಮಾನ್ಯ ದಿನ ಲ್ಯಾಬ್ಗೆ ಹೋಗಿ ಬರುತ್ತೇನೆಂದು ಮನೆ ಬಿಟ್ಟು ಹೊರಟಳು. ಆದರೆ ಮರುದಿನ ಬೆಳಿಗ್ಗೆ ಶವವಾಗಿ ಪತ್ತೆಯಾದಳು. ಧಾರವಾಡ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಆ ಭೀಕರ ಘಟನೆಯ ಸಂಪೂರ್ಣ ಸತ್ಯವೇನು? ಇದು ಅಪಘಾತವೇ, ಆತ್ಮಹತ್ಯೆ ಅಥವಾ ಪ್ಲಾನ್ ಮಾಡಿದ ಕೊಲೆಯ? ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಹೇಳಲಿರುವ ಸುದ್ದಿ ಒಂದು ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ನಡುಗಿಸಿರುವ ಧಾರವಾಡದ ಯುವತಿಯ ಕೊಲೆ ಪ್ರಕರಣ. ಮೃತ ಯುವತಿಯ ಹೆಸರು ಝಕಿಯಾ ಮುಲ್ಲಾ. ವಯಸ್ಸು ಸುಮಾರು 19ರಿಂದ 20 ವರ್ಷ. ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡಿದ್ದ ಯುವತಿ ಉದ್ಯೋಗ ಹುಡುಕುತ್ತಾ ತನ್ನ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಆಸೆ ಇಟ್ಟಿದ್ದಳು. ಆದರೆ ಆ ಕನಸುಗಳೆಲ್ಲ ಒಂದೇ ದಿನದಲ್ಲಿ ಮುರಿದು ಬಿದ್ದವು. ಘಟನೆಯ ದಿನ ಏನಾಯಿತು? ಜನವರಿ 20 ಸಂಜೆ ಸಮಯ. ಝಕಿಯಾ ಮನೆಯಿಂದ ಹೊರಡುವಾಗ ನಾನು ಲ್ಯಾಬ್ಗೆ ಹೋಗ್ತೇನೆ ಎಂದು ತನ್ನ ಮನೆಯವರಿಗೆ ತಿಳಿಸಿದ್ದಳು. ಇದು ಆಕೆಗೆ ಸಾಮಾನ್ಯ ದಿನವೇ ಆಗಿತ್ತು. ಯಾರಿಗೂ ಯಾವುದೇ ಅನುಮಾನ ಇರಲಿಲ್ಲ. ಆದರೆ ಸಂಜೆ ಕಳೆಯಿತು. ರಾತ್ರಿ ಆಯಿತು. ಆಕೆ ಮನೆಗೆ ಬರಲೇ ಇಲ್ಲ. ಮನೆಯವರು ಫೋನ್ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್. ಅಲ್ಲಿ ಆತಂಕ ಶುರುವಾಯಿತು. ಜನವರಿ 21 ಬೆಳಿಗ್ಗೆ ಧಾರವಾಡದ ಹೊರವಲಯದ ಪ್ರದೇಶದ ರಸ್ತೆ ಬದಿಯಲ್ಲಿ ಒಬ್ಬ ಯುವತಿಯ ಶವ ಪತ್ತೆಯಾಗಿದೆ ಎಂಬ ಸುದ್ದಿ ಬರುತ್ತದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದಾಗ ಅದು ಝಕಿಯಾ ಮುಲ್ಲಾ ಎಂಬುದು ದೃಢಪಟ್ಟಿದೆ. ಕುಟುಂಬಸ್ಥರು ಸ್ಥಳಕ್ಕೆ ಬಂದು ಶವವನ್ನು ನೋಡಿ ಕುಸಿದು ಬಿದ್ದರು. ಪೊಲೀಸ್ ಮೂಲಗಳ ಪ್ರಕಾರ ಶರೀರದ ಮೇಲೆ ಗಾಯಗಳ ಗುರುತುಗಳಾಗಿವೆ. ಸ್ವಾಭಾವಿಕ ಸಾವು ಅಲ್ಲ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಕೊಲೆ ಮಾಡಿ ಶವವನ್ನು ಇಲ್ಲಿ ತಂದು ಹಾಕಿರುವ ಶಂಕೆ ಮೂಡಿದೆ. ಇದರಿಂದಾಗಿ ಇದು ಕೊಲೆ ಪ್ರಕರಣ ಎಂದು ಪೊಲೀಸರು ಖಚಿತಪಡಿಸಿದ್ದಾರೆ. ಈ ಪ್ರಕರಣವನ್ನು ಧಾರವಾಡ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಶವವನ್ನು ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿದೆ. ಸುತ್ತಲಿನ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಮಾಡಲಾಗುತ್ತಿದೆ. ಮೊಬೈಲ್ ಕರೆಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. ಯುವತಿ ಕೊನೆಯದಾಗಿ ಯಾರ ಜೊತೆ ಇದ್ದಳು ಎಂಬುದನ್ನು ತನಿಖೆ ಮಾಡಲಾಗುತ್ತಿದೆ. ಇದೀಗ ಎಲ್ಲರ ಮನದಲ್ಲಿ ಮೂಡುವ ಪ್ರಶ್ನೆ, ಯಾಕೆ ಈ ಯುವತಿಯನ್ನು ಕೊಂದರು? ಇದು ಪರಿಚಯದವರ ಕೆಲಸ ಆಗಿರಬಹುದೇ? ಆಕೆ ಯಾರನ್ನಾದರೂ ಭೇಟಿಯಾಗಲು ಹೋಗಿದ್ದಳಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಅಧಿಕೃತ ಉತ್ತರ ಸಿಕ್ಕಿಲ್ಲ. ಪೊಲೀಸರು ಯಾವುದೇ ಊಹಾಪೋಹಕ್ಕೆ ಅವಕಾಶ ಕೊಡದೆ ತಮ್ಮ ತನಿಖೆಯನ್ನು ಮುಂದುವರಿಸುತ್ತಿದ್ದಾರೆ. ಒಬ್ಬ ಮಗಳನ್ನು ಕಳೆದುಕೊಂಡ ಕುಟುಂಬದ ನೋವು ವರ್ಣನೆಗೆ ಸಿಗದು. ಸಾರ್ವಜನಿಕ ವಲಯದಲ್ಲಿ ಯುವತಿಯರ ಸುರಕ್ಷಿತ ಬಗ್ಗೆ ದೊಡ್ಡ ಚರ್ಚೆನೇ ಶುರುವಾಗಿದೆ. ಮನೆ ಬಿಟ್ಟು ಹೊರಡುವ ಯುವತಿಯರಿಗೆ ನಿಜವಾಗಿಯೂ ಭದ್ರತೆ ಇಲ್ಲವೇ? ಅಪರಾಧಿಗಳಿಗೆ ಭಯ ಇಲ್ಲವೇ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಒಬ್ಬ ಯುವತಿಯ ಜೀವ ಕಿತ್ತುಕೊಂಡ ಈ ಕ್ರೂರ ಘಟನೆಯ ಸತ್ಯ ಹೊರಬಂದು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಸಿಗಲಿ ಎಂಬುದೇ ಇಡೀ ಸಮಾಜದ ಬೇಡಿಕೆಯಾಗಿದೆ. ಇದು ಇಂದಿನ ಸುದ್ದಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಶೇರ್ ಮಾಡಿ ಹಾಗೂ ನಿಮ್ಮ ಕಮೆಂಟನ್ನು ತಿಳಿಸಿ. ಧನ್ಯವಾದಗಳು.